ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವ್ಲಾಗ್ ಬಂದು ಗುರುವಾರದ್ದು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮನೆಗೆ ತೊಗೊಂಬಂದಿರೋ ರೇಷನ್ಸ್ ಎಲ್ಲ ಇತ್ತಲ್ವ, ಅಂದರೆ ಗ್ರೋಸರೀಸ್ ಎಲ್ಲ ಖಾಲಿ ಆಗಿತ್ತು, ತೊಗೊಂಬಂದಿದ್ದೆ ಅಂತ ಲಾಸ್ಟ್ ಟೈಮ್ ಒಂದ್ಸಲಿ ಹೇಳಿದ್ದೆ ನಾನು. ಅದೆಲ್ಲ ಇನ್ನೂ ನಾನು ರಿಫಿಲ್ ಮಾಡಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಇನ್ನು ಅದೆಲ್ಲ ಎತ್ತಿಡಬೇಕು. ಮತ್ತು ಹಾಗೆ ವೆಸಲ್ಸ್ ಎಲ್ಲ ತೊಳೆದು ಇಟ್ಬಿಟ್ಟು ಮತ್ತೆ ಸ್ನಾನಕ್ಕೆ ಹೋಗಿದ್ದಿದ್ದು ನಾನು. ಹಾಗಾಗಿ ಇನ್ನು ಅದನ್ನು ಜೋಡಿಸ್ಬಿಡೋಣ ಅಂತ ಹೇಳಿ ಎಲ್ಲ ತೆಗೆದು ಜೋಡಿಸ್ತಾ ಇದ್ದೆ. ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಮೆಸ್ಸಿಯಾಗಿತ್ತು. ಎಲ್ಲಿಂದಲ್ಲಿ ಜೋಡಿಸ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಪ್ಲೇಸ್ ಸಿಗುತ್ತೆ ನನಗೆ, ಸ್ಪೇಷಿಯಸ್ ಆಗಿರುತ್ತೆ. ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಅಂತೂ ಒಂದು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ, ಗಲೀಜಾಗಿದ್ದರೆ ಅಡುಗೆ ಮನೆ. ತೊಳೆದಿರೋ ಪಾತ್ರೆಗಳೆಲ್ಲ ಇತ್ತಲ್ವ, ಇನ್ನು ಅದನ್ನೆಲ್ಲ ನೀರೆಲ್ಲ ಡ್ರೈ ಆಗೋಗಿರುತ್ತೆ ಆ ಪಾತ್ರೆಗಳಲ್ಲಿ. ಇನ್ನೆಲ್ಲ ಜೋಡಿಸ್ಬಿಡೋಣ ಅಂತ ಹೇಳಿ ಎತ್ತಿಟ್ಬಿಡ್ತಾ ಇದ್ದೀನಿ. ಸ್ಟ್ಯಾಂಡ್ ಇದೆ, ಪಾತ್ರೆಗಳು ತೊಳೆದ್ಬಿಟ್ಟು ಅದರಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ತಗೊಂಡಿರೋ ಸ್ಟ್ಯಾಂಡ್ ಒಂದಿದೆ. ಅದು 450 480 ಎಬೋ ಏನೋ ಕೊಟ್ಟು ತಗೊಂಡಿರೋದು. ಅದು ಸದ್ಯಕ್ಕೆ ಯೂಸ್ ಮಾಡಿದೆ ಅಷ್ಟೇ. ಇಲ್ಲಿ ಪ್ಲೇಸ್ ಅಷ್ಟೊಂದು ಇರ್ತಾ ಇಲ್ಲ ನನಗೆ. ಫ್ರಿಜ್ ಬೇರೆ ಈ ಸೈಡೆಲ್ಲ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಇಕ್ಕಟ್ಟಂತ ಅನಿಸುತ್ತೆ. ಹಾಗಾಗಿ ಅದನ್ನು ತೆಗೆದು ಮೇಲೆ ಇಟ್ಬಿಟ್ಟಿದ್ದೀನಿ. ನೋಡೋಣ, ಈ ಮನೆಯೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಬೇಕಂದರೆ ಯೂಸ್ ಆಗುತ್ತೆ. ಸುಮ್ಮನೆ ವೇಸ್ಟ್ ಖರ್ಚುಗಳು ಈ ನಡುವೆ ಅಂತೂ ಸುಮಾರು ಮಾಡಿಬಿಟ್ಟಿದ್ದೀನಿ. ಇವು ಅಷ್ಟೇ, ಈ ಪಿಂಗಾಣಿ ಪಾತ್ರೆಗಳು ಇವೆಲ್ಲ ಸುಮಾರು ತೆಗ್ದಿರೋವೆಲ್ಲ ಹಾಗೆ ಸ್ಟೋರ್ ರೂಮಲ್ಲಿ ಧೂಳು ಕುತ್ಕೊಂಡಿದ್ದಾವೆ. ಆ ರೀತಿ ಆಗೋಯ್ತು. ಏನಕ್ಕಪ್ಪ ತೆಗೆದೆ ನೋಡಿದ ತಕ್ಷಣನೇ ಅಂಗಡಿಗಳಲ್ಲಿ ಅಂದರೆ ಶಾಪ್ಸ್ಗೆ ಹೋಗ್ತಿರಲ್ವ, ಏನಾದರೂ ತೊಗೊಬೇಕು ಅಂತ ಹೇಳಿ ಒಂದಕ್ಕೆ ಅಂತ ಹೋಗಿ 2-3 ತೊಗೊಂಬಂದಿರ್ತೀರಿ. ಅದರಲ್ಲಿ ತೊಗೊಂಬಂದಿರೋದೇ ಇದೆಲ್ಲನೂ ಸುಮ್ಮನೆ ವೇಸ್ಟ್ ಆಯ್ತು. ಆಗ ಸದ್ಯಕ್ಕೆ ನಾನು ಯೂಸ್ ಮಾಡ್ಕೊತೀನಿ ಅಷ್ಟೇ, ಮತ್ತೆ ತೊಗೊತಾನೆ ಇಲ್ಲ. ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಸ್ಟೋರ್ ರೂಮಲ್ಲಿ ಇಟ್ಟಿರೋದು. ಆ ಡೋರ್ ತೆಗೆದೇ ಬಿಟ್ಟಿರೋದ್ರಿಂದ ಏನು ಅಂದರೆ ಎಲ್ಲ ಧೂಳು ಕುತ್ಕೊತಿದೆ. ಹಾಗಾಗಿ ಇಲ್ಲ, ಏನಾದರೂ ಮಾಡಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ ನೆನಪಿಟ್ಕೊಂಡು ತೊಳೆಯೋದಕ್ಕಾಗಲಿ, ಅಂದರೆ ವಾಟರ್ ಎಲ್ಲ ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೊತೀರಲ್ವ, ಅದಕ್ಕಾಗಲಿ ಇಲ್ಲ ಏನಾದರೂ ಸ್ಟೋರ್ ಮಾಡಿ ಇಡೋದಕ್ಕಾಗಲಿ ಈ ನಡುವೆ ಬಳಸ್ಕೊತಾ ಇದ್ದೀನಿ. ಸೊ ಈಗ ಬಂದು ಅಡುಗೆಗೆ ಇಟ್ಬಿಡ್ತಾ ಇದ್ದೆ. ಬೇಳೆ ಸಾರೇ ಮಾಡ್ತಾ ಇದ್ದೀನಿ. ಬೇಗ ಆಗೋದು ಅದೇ, ಅಂದರೆ ಪಪ್ಸಾರು. ಬೇಳೆ ಸಾರು ಅಂತಂದರೆ ನಾವು ಕರ್ನಾಟಕ ಸೈಡು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡೋದಿಲ್ಲ, ಆಂಧ್ರ ಸೈಡು ಈ ರೀತಿ ಮಾಡ್ತಾರೆ, ಪಪ್ಸಾರು ಅಂತಾರೆ ಇದನ್ನು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ರ ಜೊತೆಗೆ ಹಪ್ಪಳ ಆಗಲಿ ಇಲ್ಲ ಅಂತಂದರೆ ಏನಾದರೂ ಪಲ್ಯ ಆಗಲಿ ಸೈಡ್ ಡಿಶ್ ಆಗಿ ಇಟ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಅದಕ್ಕೆ ಇವಾಗ ಅದು ಮಾಡೋಣ ಅಂತ ಹೇಳಿನೇ ಮಾಡ್ತಾ ಇದ್ದೆ. ಕಟ್ ಮಾಡಿ ಎಲ್ಲ ಹಾಕ್ಕೊತಿದ್ದೆ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದು ಇದಕ್ಕೆ. ಒಣಮೆಣ್ಸಿನ್ಕಾಯಿನೂ ಹಾಕೋದಿಲ್ಲ, ಖಾರದ ಪುಡಿನೂ ಹಾಕೋದಿಲ್ಲ. ಸೊ ನಾನು ಬರೀ ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಜನಕ್ಕೆ ಹಸಿಮೆಣ್ಸಿನ್ಕಾಯಿ ತಿಂದಿದ ತಕ್ಷಣವೇ ಹೊಟ್ಟೆ ನೋವು ಬಂದುಬಿಡುತ್ತೆ, ಹೀಟ್ ಆಗೋಗುತ್ತೆ ಅಲ್ವಾ. ಅದರಲ್ಲಿ ನಮ್ಮಮ್ಮನೂ ಒಬ್ಬರು ಒಂಚೂರು ತಿಂದರೂ ಆಗೋದಿಲ್ಲ ಅಮ್ಮಗೆ. ಹಸಿಮೆಣ್ಸಿನ್ಕಾಯಿ ಹಾಕಿ ಏನಾದರೂ ರೈಸ್ ಆಗಲಿ ಇಲ್ಲ ಸಾರಾಗಲಿ ಮಾಡಿರ್ತೀರಲ್ವ, ಇಲ್ಲ ಗೊಜ್ಜಾಗಲಿ ವಾಟ್ ಎವರ್ ಏನಾದರೂ ಮಾಡಿರ್ತೀರಲ್ವ, ಅದರಲ್ಲಿ ನಮ್ಮಮ್ಮ ಏನಾದರೂ ಒಂದು ತುತ್ತು ತಿಂದಿದ್ದಾರೆ ಅಂತಂದರೆ ಹಿಂದೆನೇ ಬಂದುಬಿಡುತ್ತೆ ಹೊಟ್ಟೆ ನೋವು. ಮಧ್ಯಾಹ್ನಕ್ಕೆಲ್ಲ ಹೊಟ್ಟೆ ನೋವು ಅಂತಾರೆ, ಇಲ್ಲ ಸಂಜೆಗೂ ಹೊಟ್ಟೆ ನೋವು ಅಂತಾರೆ. ಒಂದು ಎಳ್ನೀರು ಇಲ್ಲಾಂದರೆ ಬಾದಾಮ್ ಹಾಲು ಏನಾದರೂ ಕುಡ್ಕೊಂಡು ತಂಪು ಮಾಡ್ಕೊತಾರೆ. ಯಾಕಂದರೆ ಬಾಡಿ ಆ ರೀತಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಆ ರೀತಿ. ಯಾಕಂದರೆ ಈ ಸರ್ಜರಿ ಎಲ್ಲ ಮಾಡಿದವಾಗ ನಮಗೆ ಹೇಳ್ತಾರೆ ಅಲ್ವಾ, ಹೀಟ್ ಪದಾರ್ಥಗಳಿವೆಲ್ಲ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿ. ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತಂದಿದ್ದಾರೆ ಅಂತಂದರೆ ಲೈಟಾಗಾದರೂ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಬೇಕು ನಮ್ಮ ಬಾಡಿನ. ಬಟ್ ತೀರಾ ತಿನ್ನೋದು ಬಿಟ್ಬಿಡ್ತೀರಿ. ಮತ್ತೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಇಲ್ಲ ಮನೆಯಲ್ಲಿ ಏನಾದರೂ ಸ್ಪೈಸಿಯಾಗಿ ತಿನ್ನೋ ಟೈಮಲ್ಲಿ ಆ ರೀತಿ ಖಾರವಾಗಿ ಮಾಡ್ಕೊಂಡು ತಿಂದವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಏನು ಅಂತಂದರೆ ಟೇಸ್ಟಿಯಾಗಿರುತ್ತೆ ಅಂತ ತಿಂದ್ಬಿಡ್ತೀರಿ. ಬಟ್ ಆವಾಗ ನಮಗೆ ತುಂಬಾ ಹೀಟ್ ಆಗೋಗುತ್ತೆ ಬಾಡಿಗೆ. ಆವಾಗ ಹೊಟ್ಟೆ ನೋವು ಬರೋದು, ಲೂಸ್ ಮೋಷನ್ಸ್ ಇದೆಲ್ಲ ಆಗ್ತಿರುತ್ತೆ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ನನಗೆ ಸರ್ಜರಿ ಆದವಾಗ ಹೇಳಿದರು ಡಾಕ್ಟ್ರು, ಹೇಳಿದ್ದನ್ನು ಲಿಮಿಟ್ ಆಗಿ ತಗೊತಾ ಇದ್ದೆ. ಈ ಹಸಿಮೆಣ್ಸಿನ್ಕಾಯಿ ಇವೆಲ್ಲನೂ ಹೋಗ್ತಾ ನಾನು ಸ್ವಲ್ಪನೇ ತಗೊಂಡು ನನ್ನ ಬಾಡಿಗೆ ಸೆಟ್ ಮಾಡಿಕೊಂಡೆ ನಾನು. ನನಗಿವಾಗ ಜಾಸ್ತಿ ಹೀಟು ಆಗಲ್ಲ, ಕೋಲ್ಡು ಆಗಲ್ಲ, ಲಿಮಿಟಾಗಿ ತಿನ್ಕೊಂಡು ಹೋಗ್ತೀನಿ. ಅಂತಂದರೆ ಎಷ್ಟು ತಿನ್ನಬೇಕೋ ಅಷ್ಟು. ಹಂಗಂತ ಹೇಳಿಬಿಟ್ಟು ಜಾಸ್ತಿ ತಿಂದಿದ್ದೀರಿ ಅಂತಂದರೆ ಎಂಥವ್ರಿಗೂ ಅದು ಬಾಡಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಆದಷ್ಟು ಕಡಿಮೆನೇ ತಿನ್ನಬೇಕು. ಹಾಗಂತ ಹೇಳಿಬಿಟ್ಟು ತೀರಾ ತಿಂದಿರನೂ ಇರಬಾರ್ದು. ನಮ್ಮಮ್ಮಗೆ ನಾನು ಅದನ್ನೇ ಹೇಳೋದು, ಒಂದು ಸ್ವಲ್ಪ ಆದರೂ ನೀನು ತಗೊಬೇಕಮ್ಮ, ನಿನಗೆ ಸೆಟ್ ಆಗುತ್ತೆ ಆಮೇಲೆ ಅಂತ ಹೇಳಿದರೆ, ಇಲ್ಲ ಬೇಡ ನೀನು ಸಾರ್ಗೆ ಹಾಕಿದ್ರು ನಾನು ಆ ಸಾರ ಹಾಕ್ಕೊಳ್ಳೋದಿಲ್ಲ, ಇಲ್ಲ ರೈಸಲ್ಲಿ ಏನಾದರೂ ಬಾತುಗಳಿಗೆ ಮಾಡಿದ್ರು ನಾನು ಅದು ತಿನ್ನೋದಿಲ್ಲ, ನಾನು ಬೇರೆ ಏನಾದರೂ ಮಾಡ್ಕೊಂಡು ತಿಂತೀನಿ ಅಂತಂತಾರೆ. ಹಾಗಾಗಿ ಅಮ್ಮ ಬಂದಾಗ ಒಂದು ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡೋದಿಲ್ಲ. ನನಗೆ 2 ಮಕ್ಕಳು C-ಸೆಕ್ಷನ್ನೇ ಆದರೂ ಸರಿ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರೋದ್ರಿಂದ ನನ್ನ ಬಾಡಿಗೆ ಸ್ವಲ್ಪ ಸೆಟ್ ಆಗುತ್ತೆ, ನಾನು ಮಾಡಿಕೊಂಡು ತಿಂತೀನಿ. ಇನ್ನು ಪಪ್ಸಾರ್ಗೂ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಬಂದು ಗ್ರೋಸರೀಸ್ ಎಲ್ಲನೂ ತೆಗೆದು ಒಂದು ಕಡೆ ಇಟ್ಬಿಡ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ಇಟ್ಕೊಂಡಿದ್ದೀನಿ ಅಂತಂದರೆ ನಾನು ಅಲ್ಲಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನನಗೆ ಈಸಿ ಅಂತ ಅನಿಸುತ್ತೆ. ಇದು ಸಮೇತ ನಾವು ಪ್ಲ್ಯಾನ್ ಪ್ರಕಾರನೇ ಒಂದು ಕಡೆ ಇಟ್ಕೊಂಡಿದ್ದೀರಿ ಅಂತಂದರೆ ಎತ್ತಿಡೋದಕ್ಕೆ ಎಲ್ಲ ಈಸಿ ಆಗುತ್ತೆ ಅನ್ನೋದು ಅಷ್ಟೇ. ನಾನು ಈಗ ನೋಡಿ, ಈ ಸೋಪು, ಸರ್ಪು ಮತ್ತು ಲಿಕ್ವಿಡು ಬರುತ್ತಲ್ವ, ಕಂಫರ್ಟು, ಇವೆಲ್ಲ ಒಂದು ಕಡೆಗೆ ಎತ್ತಿಟ್ಕೊತೀನಿ. ಮತ್ತು ವಿಮ್ಮು, ಲೈಸಲ್ಲು, ಕೊಲಿನು, ಈ ತೆಂಗಿನಕಾಯಿ ಎಣ್ಣೆ ಅಂತಂದರೆ
ಕೊಕೊನೆಟ್ ಆಯಿಲು ಇವೆಲ್ಲ ಒಂದು ಕಡೆಗೆ ಎತ್ತಿಟ್ಕೊಂಡಿದ್ದೀನಿ ಅಂತಂದರೆ ಸ್ಟೋರ್ ರೂಮಲ್ಲಿ ನೀಟಾಗಿ ಅರೇಂಜ್ ಮಾಡ್ಬೋದು. ನನಗೆ ಕೈಗೆ ಸಿಗೋ ಥರನೇ ಇಟ್ಕೊಂಡ್ಬಿಡ್ತೀನಿ. ಮತ್ತು ಸ್ಪೈಸಿ ಪೌಡರ್ಸ್ ಇದೆಯಲ್ಲ ಅದು ಆಲ್ಮೋಸ್ಟ್ ನಮ್ಮ ಮೈದಲ್ಲಿ ಜಾಸ್ತಿನೇ ಇರುತ್ತೆ, ನಾನು ಜಾಸ್ತಿ ಬಳಸ್ತಿರ್ತೀನಿ. ಹಾಗಾಗಿ ಅದೆಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಆ ಬಾಕ್ಸ್ ತೊಗೊಂಡಿದ್ದೀನಿ ಅಂತಂದರೆ ನನಗೆ ಯಾವ ಪೌಡರ್ಸ್ ಬೇಕೋ ಅದೆಲ್ಲ ಸಿಗುತ್ತೆ. ಅಗೈನ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಇವೆಲ್ಲನೂ ನಾನು ಅಂಗಡಿಯಿಂದನೇ ತೊಗೊಂಬರೋದು, ಆಚಿದೆ ತೊಗೊಂಬರ್ತೀನಿ. ನನಗೆ ಅದು ಅಭ್ಯಾಸ ಆಗೋಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿ ಇಷ್ಟನೂ ಆಗೋಗಿದೆ. ಹಾಗಾಗಿ ಎಲ್ಲ ಅರ್ಧ kg ತೊಗೊಂಡ್ಬಿಡ್ತೀನಿ. ನನಗೆ 1 ಮಂತ್ ಇಲ್ಲ 1 ಮಂತ್ ಮೇಲೆ 10 ಡೇಸ್ ಆ ರೀತಿ ಬರುತ್ತೆ. ಮತ್ತು ಇಲ್ಲಿ ಬಂದರೆ ಈ ಚೀಲದಲ್ಲಿ ನಮಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮೈದಾ ಹಿಟ್ಟು ಇವೆಲ್ಲ ಕೊಟ್ಟಿದ್ರು. ಲೂಸೇ ಬಟ್ ಬೆಟರಲ್ಲಿ ಚೆನ್ನಾಗಿರುತ್ತೆ. ಎಲ್ಲನೂ ಫೈನ್ ಕ್ವಾಲಿಟಿದೆ ಕೊಡೋದು ನಮಗೆ. ಅದಕ್ಕೆ ಇನ್ನು ಅದನ್ನು ಕೊಟ್ಟಿದ್ರೆ ಅದನ್ನು ತೆಗೆದು ಸೈಡ್ಗೆ ಎತ್ತಿಟ್ಬಿಡ್ತಾ ಇದ್ದೆ. ಮತ್ತು ಕಾಳುಗಳು, ಬೇಳೆಗಳು ಇವೂ ಇದೆ, ಅದನ್ನು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಒಂದು ಸೈಡ್ಗೆ ಇಟ್ಕೊಳ್ಳೋದ್ರಿಂದ ಅದದು ಡಿವೈಡ್ ಮಾಡಿಬಿಟ್ಟು ಎಲ್ಲಿಂದಲ್ಲಿ ನಾನು ಎತ್ತಿಟ್ಬಿಡ್ತೀನಿ. ಹಾಗಾಗಿ ಮತ್ತು ಹಿಟ್ಟುಗಳು ಅಷ್ಟೇ, ಮತ್ತು ಸಾಲ್ಟ್ ಪ್ಯಾಕೆಟು ಅಷ್ಟೇ, ಕಲ್ಲುಪ್ಪು, ಸಾಲ್ಟ್ ಉಪ್ಪು ಅದು ಮಿನಿಮಮ್ ನಮ್ಮ ಮನೆಯಲ್ಲಿ ಸ್ಟಾಕ್ ಇರಲೇಬೇಕು. ಯಾವಾಗೂ ಅಷ್ಟೇ, ಯಾರ ಮನೆಯಲ್ಲಾದರೂ ಸರಿ ನಮಗೆ ಉಪ್ಪು, ಈ ಸಾಸಿವೆ, ಎಣ್ಣೆ, ಹುಣಸೆ ಹಣ್ಣು ಇದೆಲ್ಲ ತೀರಾ ಖಾಲಿ ಆಗಬಾರ್ದು ಅಂತಂತಾರೆ. ಒಂದು ಸ್ವಲ್ಪ ಒಂದು ಟೈಮ್ಗಾಗೋ ಅಷ್ಟಾದರೂ ಮನೆಯಲ್ಲಿ ಸ್ಟಾಕ್ ಇರಬೇಕು ಅಂತಂತಾರೆ. ಹಾಗಾಗಿ ಒಂದು ಸ್ವಲ್ಪ ಯಾವ್ದ್ಯಾವ್ದು ಮೇಯ್ನ್ ಅಮ್ಮ ಹೇಳಿದಾರೋ ಅದನ್ನು ಮಾತ್ರ ನಾನು ತೀರಾ ಖಾಲಿ ಆಗೋವರೆಗೂ ಬಿಡೋದಿಲ್ಲ. ಬೇಕು ಅಂತಂದರೆ ಅದನ್ನು ತರಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಈ ಮನೆಗೆ ಬೇಕಾಗಿರೋ ಗ್ರಾಸರೀಸ್ ಎಲ್ಲನೂ ಒಂದು ತಿಂಗಳ ಮೇಲೆ 10 ಡೇಸ್ ಆ ರೀತಿ ಟೈಮ್ ತೊಗೊಂಬರ್ತೀನಿ. ಇಲ್ಲಿ ಬಂದು ಸ್ಟೋರ್ ರೂಮಲ್ಲಿ ಈ ರೀತಿ ಅರೇಂಜ್ ಮಾಡಿಬಿಟ್ಟಿದ್ದೆ ನಾನು. ಈ ರೀತಿ ಇಡೋದ್ರಿಂದ ಕೈಗೆ ಸಿಗುತ್ತೆ ನನಗೆ. ಒಂದು ಬಾಕ್ಸಲ್ಲಿ ಹಾಕಿಟ್ಟಿರೋದೆಲ್ಲ ಸ್ಪೈಸಿ ಪೌಡರ್ಸು, ಈ ಮಿಕ್ಕಿದ್ದೆಲ್ಲ ಬೇಳೆಕಾಳು ಇವೆಲ್ಲನೂ ಒಂದು ಸೈಡ್ಗೆ ಈ ಥರ ಇಟ್ಬಿಟ್ಟಿರ್ತೀನಿ. ಅದು ನಾನು ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಇಲ್ಲಿ ಸಾರು ವಿಸಿಲ್ ಬಂದುಬಿಡ್ತು. ಅದು ವಿಸಿಲ್ ಸಮೇತ ಬಿಟ್ಟಿತ್ತು ಅಂತ ಹೇಳಿ ಇನ್ನು ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ತೀರಾ ಗಟ್ಟಿ ಮಾಡಿಕೊಂಡ್ರು ಚೆನ್ನಾಗಿರೋದಿಲ್ಲ. ಅಂದರೆ ಪಪ್ ಅಂತಂದ್ರೇ ತೀರಾ ಗಟ್ಟಿಯಾಗೇ ಇರಬೇಕು. ಬಟ್ ನಮ್ಮ ಮೈದಲ್ಲಿ ಅಷ್ಟು ಮುದ್ದೆ ಗಟ್ಟಿಯಾಗಿದ್ದರೆ ತಿನ್ನೋದಿಲ್ಲ. ಹಾಗಾಗಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮೇಯ್ನ್ ಅಂತಂದರೆ ನಾವು ಒಗ್ಗರಣೆ ಹಾಕೋವಾಗ ಹಸಿ ಕರ್ಬೇವಿನ ಸೊಪ್ಪಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಅದು ಇಲ್ಲ ಅಂತಂದರೆ ಈ ರೀತಿ ಈರುಳ್ಳಿನ 2 ಈರುಳ್ಳಿ, ದಪ್ಪ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಆವಾಗ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಈ ಸಾರನ್ನ ಹಾಕೋವಾಗ ಫ್ಲೇವರು ಸಖತ್ತಾಗಿರುತ್ತೆ. ಆ ಫ್ಲೇವರ್ ಚೆನ್ನಾಗಿ ಸಾರಿಗೆ ಹಿಡ್ಕೊಳ್ಳುತ್ತೆ. ತಿನ್ನಬೇಕಾದ್ರೆ ನಮ್ಗೆ ಅದೇ ಅರ್ಧ ರುಚಿ ಕೊಡೋದು. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಆಗಲೇ ಸ್ವಲ್ಪ ಹಾಕಿದ್ದೆ, ಇನ್ನು ಇವಾಗ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊತೀನಿ. ಈಗ ಎಲ್ಲ ಒಗ್ಗರಣೆ ಹಾಕಿದ್ದು ಆಯಿತು. ಅಂದರೆ ಗಟ್ಟಿ ಬೇಕಂದ್ರೂ ಗಟ್ಟಿಯಾಗಿ ಇಟ್ಕೊಬೋದು, ಇಲ್ಲ ಅಂತಂದರೆ ಈ ರೀತಿ ಮೀಡಿಯಮ್ ಆಗಿ ನೀರಾಗಿ ಇಟ್ಕೊಬೋದು. ಮತ್ತು ಇದಕ್ಕೆ ಮುದ್ದೆ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಮುದ್ದೆ ಚೆನ್ನಾಗಿರುತ್ತೆ, ರೈಸ್ ಇನ್ನೂ ಚೆನ್ನಾಗೇ ಇರುತ್ತೆ. ಬಟ್ ಯಾಕೋ ನನಗಿವತ್ತು ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ರಾತ್ರಿದು ಅನ್ನ ಇತ್ತು, ಸರಿ ಅನ್ನನೇ ಹಾಕ್ಬಿಟ್ಟು ಮುದ್ದೆ ತೊಳ್ಸೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ನಮ್ಮ ಕಡೆ ನುಚ್ಚು ಸಿಗೋದಿಲ್ಲ ಅಂತಂದರೆ ಅಂಗಡಿಯಲ್ಲಿ ಸಿಗುತ್ತೆ. ಇನ್ನು ಮುದ್ದೆಗೆ ಅಂತ ನುಚ್ಚು ತೊಗೊಂಬಂದು ಮಾಡೋದಕ್ಕೆ ಹೋಗಲ್ಲ ನಾನು. ರೇಷನ್ ಅಕ್ಕಿ ಹಾಕ್ತಾರಲ್ವ, ಆ ಅಕ್ಕಿನೇ ತೊಳ್ಕೊಂಬಿಟ್ಟು ನಾನು ಮುದ್ದೆ ತೊಳ್ಸ್ಕೊಳ್ಳೋದು ಯಾವಾಗೂ. ಅದು ಇಲ್ಲ ಅಂತಂದರೆ ರಾತ್ರಿ ಹೊತ್ತು ಅನ್ನ ಏನಾದರೂ ಉಳಿದಿದ್ರೂ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತೀನಿ, ಮೆತ್ತಗೆ ಬರುತ್ತೆ. ನಾನು ಮತ್ತೆ ಅದು ಬಿಟ್ಬಿಟ್ಟು ನುಚ್ಚೆಲ್ಲ ತೊಗೊಂಬಂದು ಮಾಡೋದಕ್ಕೆ ಅದೆಲ್ಲ ಹೋಗೋದಿಲ್ಲ. ನುಚ್ಚಲ್ಲಿ ನನಗೆ ಮುದ್ದೆ ಮಾಡೋದಕ್ಕೂ ಬರೋದಿಲ್ಲ, ಇದುವರೆಗೂ ಮಾಡೂ ಇಲ್ಲ ನಾನು, ಬರೀ ಅಕ್ಕಿದಲ್ಲೇ ಮಾಡೋದು. ಮತ್ತು ಕೊತ್ತಂಬರಿ ಸೊಪ್ಪು ಮರ್ತೋಗಿದೆ ಅಂತ ಲಾಸ್ಟಲ್ಲಿ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಬಿಟ್ಟೆ. ನೋಡಿ ಈ ರೀತಿ ಇದೆ. ಇನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಬಂದು ಅನ್ನ ಇತ್ತಲ್ವ ಅದನ್ನು ಮುದ್ದೆ ಮಾಡೋಣ ಅಂತ ತೊಳೆದುಬಿಟ್ಟು ನೀರು ಹಾಕಿ ಇಟ್ಟಿದ್ದೆ. ಇನ್ನು ಇಲ್ಲಿ ಬಂದು ಬ್ರೂನೋ ನೋಡಿ ಕೆಳಗಡೆ ಏನೋ ಒಂದು ಬಟ್ಟೆ ಬೇಕು ಅವನಿಗೆ. ಬಟ್ಟೆ ಇಲ್ಲ ಅಂತಂದರೆ ಬೆಡ್ಡು ಇಲ್ಲ ದಿಂಬು ಯಾವುದಿದ್ರೂ ಸರಿ, ಇಲ್ಲ ಸೋಫಾ ಪಿಲ್ಲೋ ಇದ್ರೂ ಸರಿ, ಅವನು ಅದನ್ನು ಹಾಕ್ಕೊಂಡು ಅದ್ರ ಮೇಲೇ ಮಲಗೋದು. ನನ್ನ ಮಗಳ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಹೇಳಲ್ಲ ಹಾಕಿದರೆ ಅದನ್ನು ಎಳ್ಕೊಂಡು ಕೆಳಕ್ಕೆ ಹಾಕ್ಕೊಂಡು ಮಲಗಿದ್ದಾನೆ. ಇಲ್ಲಿ ಬಂದು ಹಾಲ್ ಔಟ್ ತೊಗೊಂಬಂದಿದ್ದೆ ನೆನ್ನೆ ರೇಷನ್ಸಲ್ಲೇ, ಅದನ್ನು ತೊಗೊಂಬಂದಿದ್ದೆ. ಬಟ್ ಇದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಪ್ಯಾಕೇನು ಓಪನ್ ಮಾಡಿ ತೋರಿಸಿಲ್ಲ, ಕೇಳದೆ ಕೊಟ್ಟರು. ಲಾಸ್ಟ್ ಟೈಮ್ ಒಂದು ತೊಗೊಂಬಂದಿದ್ದೆ, ಅದು ಓಕೆ ಚೆನ್ನಾಗೇ ಇದೆ. ಬಟ್ ಇದು ಅದಕ್ಕಿಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಈ ಡಿಸೈನು ಅಷ್ಟೇ ಸಿಂಪಲ್ಲಕ್ಕೆ ನೋಡೋದಕ್ಕೆ ನೈಸ್ ಆಗಿತ್ತು. ಅದಕ್ಕೆ ಅದನ್ನು ಅಲ್ಲಿ ಹಾಕ್ಬಿಡ್ತಿದ್ದೆ. ಹಾಲಲ್ಲಿ ಹಾಕಿದ್ದೀನಿ, ಅಂದರೆ ಲಿವಿಂಗ್ ರೂಮಲ್ಲಿ ಒಂದು ಹಾಕಿಬಿಟ್ಟಿದ್ದೀನಿ. ತುಂಬ ಡಿಸ್ಟೆನ್ಸ್ ಆಗಿರೋದ್ರಿಂದ ಏನೋ ಇಲ್ಲಿ ಸೊಳ್ಳೆಗಳು ಓಡಾಡ್ತಿರುತ್ತೆ. ಹಾಲಲ್ಲಿರಲ್ಲ, ಡೈನಿಂಗ್ ಹಾಲಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ಹಾಕಿದ್ದೀರಿ ಅಂತಂದರೆ ಕಿಚನ್ಗೂ ಆಗುತ್ತೆ, ಡೈನಿಂಗ್ ಹಾಲ್ಗೂ ಆಗುತ್ತೆ. ಅದರಲ್ಲೂ ನಾನು ಕಿಚನಲ್ಲಿ ಜಾಸ್ತಿ ಇರೋದ್ರಿಂದ ಈ ಟೋನಿ ಬ್ರೂನೋ ಡೈನಿಂಗ್ ಹಾಲಲ್ಲಿ ಇಲ್ಲ ಕಿಚನಲ್ಲಿ ಮಲಗ್ತಿರ್ತಾರೆ. ಪಾಪ ಸೊಳ್ಳೆಗಳು ಕಚ್ತಿರುತ್ತೆ. ವಿಂಡೋಸ್ ಓಪನ್ ಮಾಡಿರ್ತೀನಿ. ಇಲ್ಲಿ ಕಿಚನ್ ಹತ್ರ ಒಂದು ಶಿಂಕ್ ಇದೆ, ಮತ್ತು ಡೈನಿಂಗ್ ಹಾಲಲ್ಲಿ ಒಂದು ವಾಶ್ ಬೇಷನ್ ಇದೆ. ಈ ಒದ್ದೆ ಇರೋ ಹತ್ರನೇ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಅಲ್ವಾ, ಹಾಗಾಗಿ ಇನ್ನೊಂದು ತೊಗೊಂಬಂದು ಹಾಕಿದ್ದಾಯಿತು. ಮನೆಯಲ್ಲಿ ಆಲ್ರೆಡಿ 2 ಇದೆ, ಅದು ಅಷ್ಟು ಚೆನ್ನಾಗಿಲ್ಲ ನೋಡೋದಕ್ಕೆ, ನೀಟಾಗಿ ವರ್ಕ್ ಆಗ್ತಿಲ್ಲ ಅಂತ ಅಂದ್ಕೊತೀನಿ. ಅದು ಹಾಕಿದ್ರೂ ಸೊಳ್ಳೆಗಳು ಬರ್ತಾನೆ ಇತ್ತು. ಅದಕ್ಕೆ ಅದು 2 ತೆಗೆದು ಸೈಡ್ಗೆ ಹಾಕ್ಬಿಟ್ಟು
ಈ ಹೊಸದೆರಡು ಒಂದು ಲಿವಿಂಗ್ ರೂಮಲ್ಲಿ ಹಾಕಿದ್ದೀನಿ, ಒಂದು ಡೈನಿಂಗ್ ಹಾಲಲ್ಲಿ ಹಾಕಿದ್ದೀನಿ. ಸೊ ಮುದ್ದೆನೂ ಆಯಿತು, ಇನ್ನು ಅದನ್ನು ತೊಳಸ್ಬಿಡ್ತಾ ಇದ್ದೀನಿ. ಮುದ್ದೆ ನೋಡಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅನ್ನ ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಅಕ್ಕಿ ಹಾಕಿ ಮಾಡಿದ್ರು ಸರಿ, ನಾನು ಇದೇ ರೀತಿಯೇ ಮಾಡ್ಕೊತೀನಿ. ಹಿಟ್ಟೊಂದು ಸ್ವಲ್ಪ ಕಡಿಮೆ ಹಾಕ್ಕೊತೀನಿ, ಹಾಗಾಗಿ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬಂತು. ಇನ್ನು ಎಲ್ಲ ಆಯಿತು. ಕೌಂಟರ್ ಟಾಪ್ ಒಂದ್ಸಲ ನೀಟಾಗಿ ತೊಳೆದು ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದರೆ ಒರೆಸ್ಬಿಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಬಂದು ಗೋಡ್ ಚಿಕ್ಕಡಿಕಾಯಿ ಅಂತ ಅಂತಿರಲ್ವ, ಅದು ಪಲ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಕಡಲೆಬೇಳೆ ಮತ್ತು ಚಿಕ್ಕಡಿಕಾಯಿನ ತೊಳೆದ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ. 1 ಇಲ್ಲ 2 ವಿಸಿಲ್ಗೆ ಇಟ್ಕೊಂಡು ಸ್ವಲ್ಪ ಬೇಯ್ಕೊಳ್ಳುತ್ತೆ. ಆಮೇಲೆ ಅದನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಅದಕ್ಕೆ ಕಡಲೆ ಬೀಜದ ಪೌಡ್ರ್ ಸಮೇತ ನಾನು ಯೂಸ್ ಮಾಡೋದ್ರಿಂದ ನನಗೆ ರೈಸ್ಗೆ ಸಮೇತ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಬರೀ ನಾವು ಪಲ್ಯನೇ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಅದಕ್ಕೆ ಇನ್ನು ಪೌಡ್ರಿಗೂ ಕಡಲೆ ಬೀಜನೆಲ್ಲ ಹುರ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಮತ್ತು ಖಾರ ಅದೆಲ್ಲ ಹಾಕಿ ಪೌಡ್ರ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಒಗ್ಗರಣೆಗೆ ಹಾಕ್ತಿದ್ದೀನಿ. ಅದಕ್ಕೆ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ರೈಸಲ್ಲಿ ಸಮೇತ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಪಲ್ಯಕ್ಕೆ ಇಷ್ಟು ಮಾತ್ರ ಎಣ್ಣೆ ಇರಬೇಕು. ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಒಂದು ಸ್ವಲ್ಪ, ಉದ್ದಿನಬೇಳೆ ಒಂದು ಸ್ವಲ್ಪ, ಫ್ಲೇವರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಅದನ್ನು ಹಾಕ್ಕೊಂಡು ಅದೊಂದು ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿನ ಹಾಕ್ಬಿಟ್ಟೆ. ಒಣಗಿನ ಮೆಣಸಿನ್ಕಾಯಿ ಇದು ಬಾಕ್ಸಲ್ಲಿ ಖಾಲಿ ಆಗಿತ್ತು, ಇನ್ನು ಗ್ರೋಸರೀಸಲ್ಲಿ ತೊಗೊಂಬಂದಿದ್ದೆ. ಇನ್ನು ಅದನ್ನು ಎಲ್ಲ ತೆಗೆದು ಹಾಕೋದು ಯಾಕೆ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೀದೋಗ್ಬಿಡುತ್ತೆ ಇನ್ನು ಈರುಳ್ಳಿ ಅಂತ. ಹಾಗೆ ಇರೋದನ್ನ 2-3 ಹಾಕ್ಕೊಂಡೆ. ನಾನು ಆಲ್ರೆಡಿ ಕಡಲೆ ಬೀಜದಲ್ಲಿ ನಾವು ಖಾರದ ಪುಡಿ ಹಾಕಿರೋದ್ರಿಂದ ನಮಗೆ ಇದೇನು ಅವಶ್ಯಕತೆ ಇರೋದಿಲ್ಲ ಒಣಮೆಣಸಿನ್ಕಾಯಿ. ಬಟ್ ಒಗ್ಗರಣೆಗೆ ಹಾಕೋವಾಗ ನನಗೆ ಈ ರೀತಿ ಅಭ್ಯಾಸ ಆಗಿರೋದ್ರಿಂದ ನಾನು 1-2 ಹಾಕ್ಕೊಂಡ್ಬಿಟ್ಟೆ. ಇನ್ನು ಇತ್ತಲ್ವ ಅಂತ ಹೇಳಿ ಬಾಕ್ಸಲ್ಲಿ ಇರೋದನ್ನು ತೆಗೆದು ಹಾಕಿದ್ದೀನಿ. ಮತ್ತು ಈಗ ಬಂದು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಅದು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅಡುಗೆಗೆ ಒಂದು ಅಂದ ಬರುತ್ತೆ ಆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊತೀನಿ. ಮತ್ತು ಇದು ಬಂದು ಆಗಲೇ ನಾನು ಬೇಯಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಕಡಲೆಬೇಳೆ ಜೊತೆಗೆ ಗೋಡ್ ಚಿಕ್ಕಡಿಕಾಯಿ ಅಂತ ಹೇಳ್ತೀರಿ ನಾವು, ಆದರೆ ಅದನ್ನು ಹಾಕ್ಬಿಟ್ಟು ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಮಿಕ್ಸ್ ಮಾಡ್ಕೊತಿದ್ದೆ. ನೀರೆಲ್ಲ ಡ್ರೈ ಆಗಿದ್ದ ಆದಮೇಲೆ ನಾವು ಆ ಪೌಡ್ರನ್ನ ಹಾಕ್ಕೊಬೇಕಾಗುತ್ತೆ, ಕಡಲೆ ಬೀಜದ ಪೌಡ್ರು. ಫಸ್ಟೇ ಹಾಕಿದ್ದೀರಿ ಅಂತಂದರೆ ಆ ನೀರು ಜೊತೆಗೆಲ್ಲ ಉಂಟೆ ಥರ ಬಂದುಬಿಡುತ್ತೆ. ಹಾಗಾಗಿ ಅದು ಸ್ವಲ್ಪ ಡ್ರೈ ಆಗಲಿ ಅಂತ ನಾವು ಎಷ್ಟು ನೀರು ಬಗ್ಸಿದ್ರೂ ನೀರು ಒಂದು ಸ್ವಲ್ಪ ಇದ್ದೇ ಇರುತ್ತೆ ಕಾಳು ಜೊತೆಗೆ. ಹಾಗಾಗಿ ಅದೆಲ್ಲ ಡ್ರೈ ಆದಮೇಲೆ ನಾನು ಈ ಪೌಡ್ರನ್ನ ಲಾಸ್ಟಲ್ಲಿ ಹಾಕ್ಕೊಂಡು 2 ಮಿನಿಟ್ಸ್ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ನಾವು ಆಫ್ ಮಾಡಿಬಿಡೋದು. ಜಾಸ್ತಿ ಹೊತ್ತಿದ್ರೆ ಸೀದೋಗ್ಬಿಡುತ್ತೆ. ಆ ಪೌಡ್ರ್ ಹಾಗೆ ಬಾಣಲಿಗೆಲ್ಲ ಕೆಳಗಡೆ ಅಂಟ್ಕೊಂಡಂಗೆ ಆಗೋಗುತ್ತೆ. ಹಾಗಾಗಿ 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಆಫ್ ಮಾಡಿಬಿಡೋದು. ಮತ್ತು ನಾನು ಇದಕ್ಕೆ ನೋಡ್ದಂಗೆ ಆದರೆ ನೀವು ಉಪ್ಪೇನು ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ನಲ್ವ, ಆ ವೆಜಿಟೇಬಲ್ ಜೊತೆಗೂ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಮತ್ತು ಈ ಪೌಡ್ರ್ ಜೊತೆಗೂ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋವಾಗ ನಾನು ಉಪ್ಪೇನು ಸೇರಿಸೋದಕ್ಕೆ ಹೋಗಿಲ್ಲ, ಅದೇ ಹಾಗೆ ಮಾಡಿಕೊಂಡೆ. ನೋಡಿಕೊಂಡು ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಇನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಅಡುಗೆಗಳೆಲ್ಲ ರೆಡಿ ಆಯಿತು. ಸಾಂಬಾರು ಮಾಡ್ಕೊಂಡಿದ್ದೀನಿ, ಅಂದರೆ ಪಪ್ಪು ಸಾಂಬಾರು ಮತ್ತು ಪಲ್ಯ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡೆ. ಮುದ್ದೆನೂ ನನಗೆ, ನನ್ನ ಮಗಗೆ ಮತ್ತು ನಮ್ಮ ಮನೆಯವ್ರಿಗೆ. ಆ ಚಿಕ್ಕ ಉಂಟೆ ಬಂದು ನನ್ನ ಮಗಳು ತಿಂದರೆ ತಿಂತಾಳೆ, ಇಲ್ಲ ಅಂತಂದರೆ ಇಲ್ಲ. ಅವಳಿಗೆ ರೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ, ನಮಗಿರಲಿ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೀನಿ. ನಾವು 3 ಮುದ್ದೆ ತಿನ್ಕೊತೀರಿ. ಇನ್ನು ಮುದ್ದೆ ಜೊತೆಗೆ ಸಾರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಬೇಕು, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಮುದ್ದೆ ತಿನ್ನಬೇಕಾದ್ರೆ ತುಪ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಿಸಿ ಬಿಸಿಯಾಗಿ ವೈಟ್ ರೈಸ್ಗೆ ಈ ಸಾಂಬಾರು ತುಪ್ಪ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಾದರೆ ಹಾಗೆ ತಿನ್ನಬೇಕು. ಮತ್ತು ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಅದಕ್ಕೆ ಆ್ಯಡ್ ಆಗುತ್ತೆ. ಏನೆಲ್ಲ ಹಾಕ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಮತ್ತು ಇದು ಬಂದು ಊಟ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಆದಮೇಲೆ ಮೇಲೆ ಬಂದೆ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಆಲ್ರೆಡಿ ಒಂದು ಟ್ರಿಪ್ಗೆ ಹಾಕಿದ್ದೀನಿ, ಇನ್ನೊಂದು ಟ್ರಿಪ್ಗೆ ಎಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ಬಾಲ್ಕನಿಯಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದೆ. ಲಾಸ್ಟ್ ವೀಡಿಯೋಗಳಲ್ಲಿ ನೀವೇನಾದರೂ ನೋಡಿದರೆ ಸಪೋಸ್ ಗೊತ್ತಿರುತ್ತೆ. ಆ ಮ್ಯಾಟ್ಗಳನ್ನೆಲ್ಲ ನಾನು ಮಳೆ ಬರ್ತಾನೆ ಇತ್ತು ಅಂತ ಹೇಳಿ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಮಳೆ ನೀರೆಲ್ಲ ನಿಂತೋಗ್ಬಿಡ್ತಾ ಇತ್ತು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ನೀವು ಕೇಳ್ದಂಗೆ ಆದರೆ ಕೋಗಿಲೆ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ನೋಡಿ. ಆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳಿದ್ರಲ್ವ, ಕೋಗಿಲೆ ಸೌಂಡು. ಚಿಕ್ಕ ಮಕ್ಕಳಲ್ಲಿ ನಮ್ಮಮ್ಮ ಅವರು ಆ ಕೋಗಿಲೆ ಆ ರೀತಿ ಸೌಂಡ್ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳೋರು. ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ಅವಾಗ ಅದನ್ನೆಲ್ಲ ನಂಬ್ತಿದ್ರಿ. ಮತ್ತು ಇನ್ನೊಂದು ಏನಂತಂದರೆ, ನಾವು ಆ ಕೋಗಿಲೆಗೆ ಕೇಳಿಸ್ದಂಗೆ ಕೂಗಿದ್ರೆ ಅದು ಮತ್ತೆ ಆಪೋಸಿಟಲ್ಲಿ ಜೋರು ಕೂಗುತ್ತೆ. ಇದೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿನೇ ಹಾಡ್ತಿದ್ರಿ. ಅದೆಲ್ಲ ನೆನಪಾಯಿತು ಇಲ್ಲಿ ಮೇಲೆ ಬಂದು ಬಟ್ಟೆ ಒಣಗಾಕ್ತಾ ಇದ್ದರೆ. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ವ, ಒಂದು ಟ್ರಿಪ್ ಬಟ್ಟೆಗಳು ತೊಗೊಂಬಂದು ಇಲ್ಲಿ ಒಣಗಾಕ್ತಾ ಇದ್ದೀನಿ. ಇನ್ನೊಂದು ಟ್ರಿಪ್ಗೆ ಆಲ್ರೆಡಿ ಹಾಕ್ಬಿಟ್ಟು
ಬಂದಿದ್ದೀನಿ. ಈ ನಡುವೆ 15 ಡೇಸಿಂದ ಊರುಗಳಿಗೆ ಓಡಾಡಿಕೊಂಡು ಬಟ್ಟೆಗಳಂತೂ ತುಂಬೋಗಿತ್ತು, ಒಗ್ಯೋವು. ಅದನ್ನೆಲ್ಲ ತಗೊಬಂದು ಹಾಕ್ಬಿಟ್ಟು ಒಣಗಾಕ್ತಿದ್ದೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.